ನಾವು ಒಂದೇ ಆಧಾರ ಸಂಖ್ಯೆಯ ಘಾತಾಂಕಗಳನ್ನು ಭಾಗಿಸುವುದು. ಉದಾಹರಣೆಗೆ ಮೂರನೇ ಘಾತ 7 ಭಾಗಿಸು ಮೂರನೇ ಘಾತ 4 ಬರಬರ್. ಈಗ ಭಾಗಿಸುವ ಕ್ರಮ ಹೇಗೆಂದರೆ 3 7 ಸತಿ ಉಂಟು. 3 ಗುಣಿಸು 3 ಗುಣಿಸು 3 ಗುಣಿಸು 3 ಗುಣಿಸು 3 ಗುಣಿಸು 3 ಗುಣಿಸು 3. ಈಗ ಇಲ್ಲಿ 3 4 ಸತಿ ಉಂಟು. ಈಗ 3 ಗುಣಿಸು 3 ಗುಣಿಸು 3 ಗುಣಿಸು 3. ಈಗ ನಾವು ಅಂಶ ಮತ್ತು ಛೇದಕ್ಕೆ ಛೇದಿಸಬೇಕು. 3 ಹೋಯ್ತು 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 3 ಹೋಯ್ತು. ಈಗ ನಾವು ಇಲ್ಲಿ ಎಷ್ಟು ಘಾತ ಉಂಟು ನೋಡೋಣ. 1 2 3. ಹಾಗಾದರೆ 3ರ ಘಾತ 3. ಇದನ್ನು ಇನ್ನೂ ಸುಲಭೀಕರಿಸಬಹುದು. ಹೇಗೆಂದರೆ 3ರ ಘಾತ 7 ಮೈನಸ್ 3ರ ಘಾತ 4 ಬರಬರ್ 3ರ ಘಾತ 3. ಹೀಗೆ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಕೊಟ್ಟಾಗ ಒಂದೇ ಆಧಾರ ಸಂಖ್ಯೆ ಇದ್ದಾಗ ಈ ತರ ಘಾತ ಸೂಚಿಗಳನ್ನು ಕಳೆದು ಉತ್ತರವನ್ನು ಪಡೆಯಬಹುದು. ಧನ್ಯವಾದಗಳು.